ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವಂಥವನಾಗಿದ್ದೇನೆ. ಒಂದು ಸ್ವಲ್ಪ ಸಮಯದ ದೇವರ ವಾಕ್ಯವನ್ನು ನಾವು ನೆನಪಿಗೆ ತಂದುಕೊಳ್ಳುವಂಥವರು ಆಗಿರೋಣ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿರುವಂಥ ಪಾಪಿಗಳನ್ನು, ದಾರಿ ತಪ್ಪಿದವರನ್ನು, ನರಕಕ್ಕೆ ಹೋಗುತ್ತಿರುವಂಥ ಜನರನ್ನು ಆತನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದನು. ಹಲ್ಲೆಲೂಯಾ. ಈ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಸಭೆ ಇಲ್ಲವೇ ಚರ್ಚ್ ಅಂತ ಹೇಳುವಾಗ ಅನೇಕರು ಆಳವಾಗಿ ಅದರ ಸತ್ಯಾರ್ಥವನ್ನು ತಿಳಿದುಕೊಳ್ಳೋದಿಲ್ಲ. ಎಲ್ಲರೂ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ನೀವು ಚರ್ಚ್ಗೆ ಹೋಗ್ತೀರಾ ಅಂತ ಅಷ್ಟೇ ಮಾತ್ರ ಹೇಳ್ತಾರೆ. ಸಭೆ ಅನ್ನುವಂಥದ್ದು ಒಂದು ಕಟ್ಟಡ ಅಲ್ಲ, ಒಂದು ಕಟ್ಟಡ ಅಲ್ಲ. ಸಭೆ ಅನ್ನುವಂಥದ್ರ ಮೂಲವಾದಂಥ ಅರ್ಥ ನಮಗೆಲ್ಲ ಬೈಬಲ್ ಕಾಲೇಜ್ ನಾವು ಓದುವಾಗ ಪ್ರತಿ ಪದಕ್ಕೂ ನಾವು ಅದು ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ರೆ ಗ್ರೀಕಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ರೆ ಇಬ್ರು ಅಲ್ಲಿ ನಾವು ಓದಬೇಕಾಗಿತ್ತು. ಮೂಲ ಅರ್ಥ ಏನು ಅನ್ನುವಂಥದ್ದು ನಾವು ಓದಬೇಕಾಗಿತ್ತು. ಇಲ್ಲಿರುವಂಥ ನಮಗೆ ಗ್ರೀಕು ಇಬ್ರು ಅವಶ್ಯಕತೆ ಇಲ್ಲ, ಆದರೆ ಸರಿಯಾದಂಥ ವಿವರಣೆಯನ್ನು ಕೊಡುವಂಥ ವ್ಯಕ್ತಿಗಳು ನಮಗೆ ಬಹಳ ಮುಖ್ಯ. ಸಭೆ ಅಂದರೆ ಗ್ರೀಕ್ ಭಾಷೆಯಲ್ಲಿ ಎಕ್ಲೀಸಿಯಾ ಅಂತಾರೆ. ಅದರ ಮುಖ್ಯ ಅರ್ಥ ಏನಂದರೆ, ಎಕ್ಲೀಸಿಯಾ ಅನ್ನುವ ಪದದ ಅರ್ಥ ಇಂಗ್ಲೀಷಲ್ಲಿ ಕಾಲ್ಡ್ ಔಟ್ ಅಂತ ಹೇಳ್ತಾರೆ, ಇಲ್ಲವೇ ಸಪರೇಟೆಡ್ ಅಂತ ಹೇಳ್ತಾರೆ. ಇವತ್ತು ನೀವು ನಾನು ಒಂದೇ ಊರಿನವರಲ್ಲ, ಒಂದೇ ರಕ್ತವಲ್ಲ, ಒಂದೇ ಭಾಷೆಯಲ್ಲ, ಒಂದೇ ಸ್ಥಳವಲ್ಲ, ನಾವು ಬೇರೆ ಬೇರೆ ಜನರು. ಆದರೆ ನಾವು ಲೋಕದಿಂದ ಕರೆಯಲ್ಪಟ್ಟು, ಲೋಕದಿಂದ ಬೇರ್ಪಡಿಸಲ್ಪಟ್ಟು ಒಂದು ಗುಂಪಾಗಿ ಎಲ್ಲಿ ಸೇರಿಕೊಳ್ಳುತ್ತೇವೋ ಅದೇ ಸಭೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕಾದ್ರೆ ನಾವೇ ಕ್ರಿಸ್ತನ ಸಭೆ. ಆಮೇನ್. ನಾವೇನಾಗಿದ್ದೇವೆ? ಕ್ರಿಸ್ತನ ಸಭೆಯಾಗಿದ್ದೇವೆ. ಇದನ್ನ ಇನ್ನು ಸ್ವಲ್ಪ ಆಳವಾಗಿ ನಿಮಗೆ ತಿಳಿಯಪಡಿಸಬೇಕಾದ್ರೆ ನಾವೆಲ್ಲರೂ ಯಾರೀಗ? ಯೇಸುವಿನ ಮಕ್ಕಳು, ಹೌದಲ್ವಾ? ನಾವೆಲ್ಲ ಯಾರು? ಇಲ್ಲವೇ ಪ್ಲೇನ್ ಆಗಿ ಹೇಳಬೇಕಾದ್ರೆ ನಾವೆಲ್ಲರೂ ದೇವರ ಮಕ್ಕಳು. ಈಗ ನಾವು ದೇವರ ಮಕ್ಕಳು ಹೇಗಾಗ್ತೀವಿ? ಮೊದಲನೇ ಹಂತ ನಾವು ದೇವರ ಮಕ್ಕಳು ಹೇಗಾಗ್ತೇವೆ? ಯೋಹಾನ 1:12 ಹೇಳುತ್ತದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ಹೇಳಿ. ಹಾಗಾದ್ರೆ ಈಗೆಲ್ಲ ನಮಗೆಲ್ಲ ಏನು ಅಧಿಕಾರ ಇದೆ? ದೇವರ ಮಕ್ಕಳಾಗಿರುವ ಅಧಿಕಾರ ಇದೆ. ಹಲ್ಲೆಲೂಯಾ. ನಾವೆಲ್ಲರೂ ಯಾರು? ದೇವರ ಮಕ್ಕಳು. ಹಾಗಾದರೆ ನಾವು ದೇವರ ಮಕ್ಕಳು ಹೇಗಾಗಿದ್ದೇವೆ ಅಂತ 13ನೇ ವಚನವನ್ನು ನೀವು ಓದಿದ್ರೆ ಅಲ್ಲಿ ಹೇಳುತ್ತದೆ, 13ನೇ ವಚನ, ಇವರು ಯಾರು? ಈ ದೇವರ ಮಕ್ಕಳು ಇದೀವಲ್ವ ನಾವು, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ನಾವೆಲ್ಲ ಹೆಂಗ್ ಹುಟ್ಟಿದವರಲ್ಲ? ಮೊದಲನೇದೇನು? ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ. ಇಲ್ಲೆಲ್ಲ ನಾವೆಲ್ಲ ರಕ್ತ ಸಂಬಂಧಿಗಳೇನಾ? ಇಲ್ಲ. ಲೌಕಿಕವಾಗಿ ನಾನು ಹೇಳೋದು ರಕ್ತ ಸಂಬಂಧಿಗಳ ಇಲ್ಲ, ಬೇರೆ ಬೇರೆ ರಕ್ತಗಳು. ಆದರೆ ಬ್ಲಡ್ ಗ್ರೂಪ್ಸ್ ಕೆಲವಿರಬಹುದು, ಆದರೆ ನಾವೆಲ್ಲ ರಕ್ತ ಸಂಬಂಧಿಗಳು. ಕೆಲವು ಸಾರಿ ನಾವು ಎಲ್ಲಾದರೂ ಶುಭ ಕಾರ್ಯಗಳಿಗೆ ಎಲ್ಲಾದರೂ ಹೋದಾಗ ನಮಗೆ ಯಾರಾದರೂ ಹೇಳ್ತಾ ಇರ್ತಾರೆ, ಇವ್ರು ಗೊತ್ತಾ, ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ ಮಾವನವರ ಅಳಿಯನ ಮೊಮ್ಮಗನ ಮಗ ಅಂದರೆ ನಾನು ಓಕೆ ಸರಿ ಅರ್ಥ ಆಯ್ತಂದ್ರೆ ಹ್ಞೂ ಅಂತೀನಿ ಅಷ್ಟೇ. ಯಾಕೆಂದರೆ ಎಲ್ಲಿಂದೋ ಸಂಬಂಧ. ಅಂದರೆ ಅವ್ರ ಉದ್ದೇಶ ಏನಂದರೆ ನಿನ್ನ ರಕ್ತ ಸಂಬಂಧ ಇವರು, ನಿನ್ನವರು ಅಂತ ಹೇಳೋದಕ್ಕೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಸುತ್ತಿ ಹೇಳ್ತಾರೆ. ಆದರೆ ಸಭೆಯಲ್ಲಿ ಇರುವಂಥವರು ನಾವು ರಕ್ತ ಸಂಬಂಧಿಗಳಲ್ಲ. ನಾವು ರಕ್ತ ಸಂಬಂಧಿಗಳ ನಾವು
ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಯಾರಿಂದ ಹುಟ್ಟಿದವರು ನಾವು? ಹೆಂಗೆ ನಾವು ದೇವರಿಂದ ಹುಟ್ಟುತ್ತೇವೆ? ಯಾವಾಗ ನಾವು ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತೇವೋ, ನಂಬುತ್ತೇವೋ, ಆವಾಗ ನಾವು ಯಾರ ಮಕ್ಕಳಾದೆವು? ಸೊ ಈಗ ದೇವರ ಮಕ್ಕಳಾಗಿರುವಂಥವರು ಯೇಸು ಸ್ವಾಮಿ ತನ್ನ ಸ್ವರಕ್ತವನ್ನ ಸುರಿಸಿ ನಮ್ಮನ್ನ ಕೊಂಡುಕೊಂಡು ಈಗ ನಮ್ಮನ್ನೆಲ್ಲ ಕ್ರಿಸ್ತನಲ್ಲಿ ತನ್ನ ಮಕ್ಕಳನ್ನಾಗಿ ಮಾಡಿದ್ದಾರೆ. ಆಮೆನ್, ಹಾಲೆಲೂಯಾ. ಅದಕ್ಕೆ ನಾವು ಇನ್ನೂ ಜಾಸ್ತಿ ವಾಕ್ಯಗಳನ್ನು ಓದುವಾಗ ಕೊರಿಂಥದಲ್ಲೆಲ್ಲ ಹೇಳುತ್ತಾರೆ, ಕ್ರಿಸ್ತನೇ ನಮ್ಮ ಶಿರಸ್ಸು, ನಾವೆಲ್ಲ ದೇಹದ ಭಾಗಗಳು, ನಾವೆಲ್ಲ ಒಂದು ದೇಹದ ಭಾಗಗಳಾಗಿರುವುದರಿಂದ ಒಂದು ದೇಹದಲ್ಲಿ ಅಂಗಕ್ಕೆ ನೋವಾದರೆ ಇನ್ನೊಂದು ಅಂಗಕ್ಕೆ ನೋವಾಗುತ್ತೆ. ಅದೆಲ್ಲ ಶರೀರದಲ್ಲಿ ನಾವೆಲ್ಲ ಕ್ರಿಸ್ತನ ಶರೀರದಲ್ಲಿ ಅಂಗಾಂಗಗಳು ನಾವು ಆಗಿದ್ದೇವೆ. ಆದರೆ ಇವತ್ತು ನಾನು ಹೇಳಲಿಕ್ಕೆ ಹೋಗುವಂಥ ವಿಷಯ ಸಭೆಯ ವಿಷಯ. ಹಾಗಾದ್ರೆ ಇವತ್ತು ನಾವು ಇಲ್ಲಿರುವಂಥವರೆಲ್ಲ ಯಾರಲ್ಲ? ರಕ್ತ ಸಂಬಂಧಿಗಳಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿಲ್ಲ, ಕಾಮದಿಂದ ಹುಟ್ಟಿಲ್ಲ. ನಾವೆಲ್ಲರೂ ಹೇಗೆ ಹುಟ್ಟಿದ್ದೇವೆ? ದೇವರಿಂದಲೇ ಹುಟ್ಟಿದ್ದೇವೆ. ಈಗ ದೇವರಿಂದಲೇ ಹುಟ್ಟಿದಂತ ನಾವು ಇಲ್ಲಿ ಪ್ರತಿ ವಾರ ಇಲ್ಲವೇ ಆಗಾಗ ಯಾಕೆ ಸೇರಿ ಬರುತ್ತೇವೆ? ಸೇರಿ ಬಂದಾಗ ಏನ್ ಮಾಡಬೇಕು ಅನ್ನುವಂಥದ್ದು. ಈಗ ಅನೇಕ ಸಭೆಗಳಿದ್ದಾವೆ ದೇವಜನವೇ, ಅನೇಕ ಸಭೆಗಳನ್ನು ನೀವು ನೋಡಿದ್ದೀರ. ಅನೇಕ ಸಭೆಗಳಲ್ಲಿ ಅನೇಕ ರೀತಿ ನೀತಿಗಳು ಇರುತ್ತವೆ. ನೀವು ಬೇರೆ ಬೇರೆ ಸಭೆಗಳನ್ನು ನೋಡುವಾಗ, ಇಲ್ಲ ನಮ್ಮ ಸಭೆಗೆ ಬರುವಾಗ, ಅಯ್ಯೋ ನೋಡಪ್ಪ ಆ ಸಭೆಯಲ್ಲಿ ಹಾಗಿದೆ ಹೀಗಿದೆ, ಈ ಸಭೆಯಲ್ಲಿ ಹಂಗಿಲ್ಲ ಅಂತ ಹೊರಟೋದವರು ಇದ್ದಾರೆ. ನಮಗೆ ಬೇಸರಿಕೆ ಇಲ್ಲ. ಆದರೆ ನಾವು ಇದನ್ನ ಒಂದು ಸಭೆ ಅಂದ್ರೆ ನೋಡಿ, ನೀವೆಲ್ಲ ಕೆಲವು ದೊಡ್ಡ ಸಭೆಗಳಿಗೆ ಹೋದ್ರೆ ದೊಡ್ಡ ಗೋಪುರ ಇರುತ್ತೆ, ದೊಡ್ಡದಿರುತ್ತದೆ, ಅಲ್ಲಿ ಒಳ್ಳೆ ಚೇರುಗಳಿರ್ತವೆ, ಒಳ್ಳೆ ಮುಂದ್ಗಡೆ ಸೆಟಪ್ ಇರ್ತದೆ, ನೋಡುವಾಗಲೇ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ನೋಡ್ದಂಗಿರುತ್ತೆ, ನೋಡುವಾಗಲೇ ಒಂದು ದೊಡ್ಡ ಚರ್ಚ್ಗೆ ಹೋಗಿದ್ವಿ ಅನ್ನೋ ಫೀಲಿಂಗ್ ಇರುತ್ತೆ. ಆದರೆ ನೀವು ಒಳಗಡೆ ಹೋಗ್ತೀರಾ, ಹೋದ್ರೆ ನಿಮ್ಮನ್ನ ಯಾರು ಪ್ರೈಸ್ ಲಾರ್ಡ್ ಅನ್ನಲ್ಲ, ಬನ್ನಿ ಕೂತ್ಕೊಳ್ಳಿ ಅನ್ನಲ್ಲ, ನೀವು ಯಾರು ಅಂತ ಕೇಳಲ್ಲ. ನೀವು ಹೋಗ್ತೀರಾ, ಅವರೇನೋ ಮಾಡ್ತಾ ಇರ್ತಾರೆ, ಕೂತ್ಕೊಂತೀರಾ, ಸ್ವಾಮಿ ಕಾಪಾಡು ದೇವರೇ ಅಂತ ಹೇಳ್ತೀರಾ, ವಾಪಸ್ಸು ಬಂದ್ಬಿಡ್ತೀರಾ. ಅದು ನಾವೇನು ಅಂದ್ಕೊಳ್ತೀವಿ ಅಂದ್ರೆ ಅದು ಚರ್ಚು ಅಂತ ಅಂದ್ಕೊಳ್ತೀವಿ ಅಲ್ವಾ? ಅದು ಚರ್ಚೆ ಅಲ್ಲಿರೋ ಕೆಲವರಿಗೆ, ಆದರೆ ಮಿಕ್ಕಿದವರಿಗೆ ಅದು ಚರ್ಚು ಅಲ್ಲ. ಯಾಕೆಂದ್ರೆ ಒಂದು ಸಭೆ ಅಂದರೆ ಅದು ಕೇವಲ ಒಂದು ಕಟ್ಟಡವೋ, ಅಲ್ಲಿ ಏನೋ ಯಾರೋ ಏನೋ ಮಾಡೋದಲ್ಲ. ನಾವೆಲ್ಲರೂ ಯಾರಂತ ಹೇಳುತ್ತೆ ಬೈಬಲ್ಲು? ದೇವರ ಮಕ್ಕಳು. ಈಗ ದೇವರಲ್ಲಿ ನಾವು ಯಾರಾಗಿದ್ದೀವಿ? ರಕ್ತ ಸಂಬಂಧಿಗಳಾಗಿದ್ದೀವಿ. ನಿಜಾನೇ ಲೌಕಿಕವಾಗಿ ನಾವು ರಕ್ತ ಸಂಬಂಧಿಗಳಲ್ಲ, ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಭಾಗಗಳಾಗಿದ್ದೀವಿ. ಒಂದು ಭಾಗಕ್ಕೆ ನೋವಾದರೆ ಇನ್ನೊಂದು ಭಾಗಕ್ಕೂ ಕೂಡ ನೋವಾಗುತ್ತೆ. ಸರಿ, ಈಗ ನಾವು ಚರ್ಚಲ್ಲಿ ಬರ್ತೇವೆ ಅಂದ್ರೆ, ಈಗ ಇದು ಚರ್ಚೆ, ನಾವು ಎಲ್ಲಿ ಕೂತ್ಕೊಂಡ್ರು ಚರ್ಚೆ, ನಾವೇ ಚರ್ಚು ಪರವಾಗಿಲ್ಲ. ಆದ್ರೆ ಕೂಡಿ ಬಂದಾಗ ನಾವು ಮಾಡಬೇಕಾಗಿರುವಂತ 3 ಕಾರ್ಯಗಳಿದಾವೆ. ಅನೇಕರು ಹೇಳ್ತಾ ಇರ್ತಾರೆ, ನಾವು ಮೊದಲನೆಯ ಶತಮಾನದ ಕ್ರೈಸ್ತರ ತರ ಇರಬೇಕು, ಆವಾಗ ಬಲವಾಗಿರ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೆಯ ಶತಮಾನದಲ್ಲಿದ್ದಂಥ ಕ್ರೈಸ್ತರು ಏನ್ ಮಾಡ್ತಾ ಇದ್ರು ಅಂತ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 42ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42. ಅಲ್ಲಿ ಹೇಳುತ್ತದೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು. ಇಲ್ಲಿ ಏನೇನಿದೆ ಅಂತ ಹೇಳ್ತೀರಾ? ಮೊದಲನೇದು ಅಪೊಸ್ತಲರ ಮೊದಲನೇದೇನು? ಫಸ್ಟ್ ಏನು ಕೊಡ್ತಾರೆ ಅನ್ನೋದಲ್ಲ. ಅಯ್ಯೋ, ನಾವು ಮೀಟಿಂಗ್ ಬಂದಾಗ ಕ್ರೈಸ್ತರು ಅಂದ್ರೆ ಪ್ರೇಯರ್ ಇಟ್ಟರೆ ಬಿರಿಯಾನಿ ಹಾಕ್ತಾನೆ ಅಂದ್ಕೊಟ್ಟಿರೋದು, ವೆಜಿಟೇರಿಯನ್ ಹಾಕ್ಬಿಟ್ಟವ್ರಲ್ಲ ಇವರು. ಹೋದ್ಸಾರಿ ನಮ್ಮ ಆನಿವರ್ಸರಿಗೆ ಅದು ಬೇರೆ ಏನೋ ಸೋಮವಾರ ಬಿತ್ತಲ್ವ, ಸೋಮವಾರ ನಾವೇನು ಅಂದ್ಕೊಂಡ್ವಿ ಅಂದ್ರೆ, ನಮ್ಮ ಪ್ರಾರ್ಥನೆ ವಿಶೇಷತೆ ಏನಂದ್ರೆ ನಿಮ್ಗೆ ಹೇಳ್ತೇನೆ, ನಮ್ಮ ಪ್ರಾರ್ಥನೆಯಲ್ಲಿ ಕೆಲವರು ನಾನ್ ವೆಜ್ ತಿಂದೇ ಇರೋರು ಬರ್ತಾರೆ. ಅಂದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಈಗಲೇ.
ಯಾರು ಅನ್ಯರು ನೋಡಲ್ಲ ಈ ವಿಡಿಯೋ, ನೀವು ಯಾರಾದರೂ. ನಮ್ಮ ಪ್ರಾರ್ಥನೆಗಳಿಗೆ ಕೆಲವರು ಸೀಕ್ರೆಟ್ ಆಗಿರುವ ಲಿಂಗಾಯತರು ಬ್ರಾಹ್ಮಿಣ್ಸು ಬರೋದು ಜಾಸ್ತಿ, ಸೀಕ್ರೆಟ್ ಆಗಿರೋರು. ಅವರು ಅದಕ್ಕೆ ಕಳೆದ ಸಾರಿ ನಾವು ಮೀಟಿಂಗ್ ಮಾಡಿದಾಗ ಕೆಲವರೆಲ್ಲ ಊಟ ಮಾಡಿದಿರೂ ಹೊರಟೋಗ್ಬಿಟ್ರು. ಅದರಲ್ಲಿ ಬೇರೆ ಸೋಮವಾರ ಬಂದ್ಬಿಟ್ಟಿದೆ, ಅದರಲ್ಲಿ ಬೇರೆ ನಾವು ಬಿಲ್ಡಿಂಗ್ ಓಪನಿಂಗ್ ಅಂದ್ವಿ. ಇದೆಲ್ಲ ನೋಡುವಾಗ ನಾನು ಬೆಸ್ಟ್ ಹೇಳ್ತಾ ಇದ್ದೀನಿ, ನಾನ್ ವೆಜ್ ಅಂದರೆ ಕೆಲವರು ಇವರೇನಪ್ಪ ಇವಾಗಲೂ ಇದನ್ನೇನ ತಿಂತಾರೆ ಅಂದ್ಕೊಳ್ತಾರೆ. ಇನ್ನು ಕೆಲವರು ಇದೇನಪ್ಪ ಇವ್ರು ಇದೇ ಹಾಕಿದಾರಲ್ಲ ಅಂದ್ಕೊತಾರೆ. ಇರಲಿ, ತೊಂದರೆ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ, ಮೊಟ್ಟ ಮೊದಲನೇದು ಅಪೋಸ್ತಲರು ಮೊದಲನೇ ಶತಮಾನದಲ್ಲಿ ಕೆಲವು ಕಾರ್ಯಗಳಿಗೆ ವೈರಾಗ್ಯವಾಗಿದ್ದರು. ಆ ವೈರಾಗ್ಯದಲ್ಲಿ ಮೊದಲನೇದು ಯಾವುದು? ಬೋಧನೆ ಕೇಳುವುದರಲ್ಲಿ. ನಮ್ಮ ಕೆಲವು ಸಭೆಗಳಲ್ಲಿ ಕೆಲವು ವಿಶ್ವಾಸಿಗಳಿಗೆ ಒಂದು ಟೈಮ್ವರೆಗೂ ವಾಕ್ಯ ಹೇಳ್ತಾ ಇರ್ಬೋದು. ಆ ಟೈಮ್ ಮೀರಿದ ಮೇಲೆ ಇದೇನು ಪಾಸ್ಟ್ರ್ ಇವತ್ತು ಜಾಸ್ತಿ ಹೇಳ್ತಾವ್ರಲ್ಲ ವಾಕ್ಯ, ಇನ್ನೂ ಹೇಳ್ತಾನೆ ಇದ್ದಾರಲ್ಲ, ಟೈಮ್ ಆಗೋಯ್ತಲ್ಲ, ಬಸ್ ಟೈಮ್ ಆಗೋಯ್ತು, ಕತ್ಲಾಗೋಗ್ತಾ ಇದೆ, ಇಷ್ಟು ದೂರ ಹೋಗ್ಬೇಕಲ್ಲ. ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ಓಡ್ತಾ ಇರ್ತದೆ. ದೇವ ಜನವೇ, ಒಂದು ಆಲೋಚನೆ ಮಾಡಿಕೊಳ್ಳಿ, ನಮಗೆ ಅನಾನುಕೂಲತೆ ಇದೆ, ಆದ್ದರಿಂದ ನಾವು ಇಲ್ಲಿ ಈ ಥರ ಸೇರಬೇಕಾಗಿದೆ. ದೇವರ ಸಮ್ಮುಖಕ್ಕೆ ಬಂದರೆ ನಿರ್ಮಲವಾಗಿ ಸಮಾಧಾನವಾಗಿ ದೇವರ ವಾಕ್ಯವನ್ನು ಆಳವಾಗಿ ಕೇಳಿಸ್ಕೋಬೇಕು. ಹಲ್ಲೆಲೂಯಾ. ಹೇಗೆ ಕೇಳಿಸ್ಕೋಬೇಕಂತೆ? ಇನ್ನೂ ದಾಹ ಬರಬೇಕು, ಇನ್ನೂ ಆಸೆ ಹುಟ್ಟಬೇಕು. ಅದಕ್ಕೆ ಸಾಧಾರಣವಾಗಿ ಪ್ರಾರ್ಥನೆ ಕೂಟಗಳಿಟ್ಟಾಗ ನಾವು ಅಟ್ಲೀಸ್ಟ್ 10 ಗಂಟೆಯಿಂದ ಒಂದು 3-4 ಗಂಟೆವರೆಗೂ, ಅಂದರೆ ಸಂಡೇ ಪ್ರಾರ್ಥನೆಗಳಲ್ಲ, ಬೇರೆ ಕೂಟಗಳನ್ನಿಟ್ಟಾಗ ನಾವು ಹೆಚ್ಚು ಏನನ್ನ ತಿಳ್ಕೊಳ್ಳಿಕ್ಕಾಗಿ ತಾಪತ್ರಯ ಪಡಬೇಕು? ವಾಕ್ಯವನ್ನ, ಬೋಧನೆಯನ್ನ. ಯಾವುದನ್ನ? ನೋಡಿ, ಮೊದಲ ಶತಮಾನದ ಸಭೆ ಅಷ್ಟು ವೈರಾಗ್ಯವಾಗಿ, ನೀವೆಲ್ಲಿ ಕಳಿಸಿದ್ರೂ ಹೋಗ್ತೀವಿ, ನೀವೇನು ಹೇಳಿದ್ರೂ ಮಾಡ್ತೀವಿ, ಆ ಕ್ರಿಸ್ತನಿಗಾಗಿ ನಾವು ಪ್ರಾಣ ಕೊಡಲಿಕ್ಕೂ ರೆಡಿಯಾಗಿದ್ದೀವಿ ಅಂತ ಇದ್ದರು. ಇವತ್ತು ಅಂತ ಸಭಿಕರು ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಆ ಮೊದಲನೇ ಶತಮಾನದ ಶಿಷ್ಯರುಗಳು, ಆ ಭಕ್ತರು ತೀರ್ಮಾನ ಮಾಡಿದ್ದು ಹೇಗಿತ್ತು ಅಂತ ನೀವು ಮುಂದೆ ಈ ವಾಕ್ಯವನ್ನು ನೀವು ಓದಿ ನೋಡ್ರಿ, ಗೊತ್ತಾಗ್ತದೆ. ಅವರು ಮಾಡಿದಂಥ ತ್ಯಾಗ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಅಲ್ಲಿ 45ನೇ ವಾಕ್ಯ 43ರಲ್ಲಿ ನೋಡ್ರಿ, 44, ಅಪೋಸ್ತಲರ ಕೈಯಿಂದ ನಡೆದವು, ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನೂ ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಇಲ್ಲೇನು ಹೇಳ್ತಾ ಇದೆ ಅರ್ಥ ಆಗ್ತಾ ಇದೆಯಾ? ಏನಾಗ್ತದೆ? ನಾನು ದೇವರ ಮಗು, ನಾನು ದೇವರನ್ನ ನಂಬಿದ್ದೀನಿ ಅಂದರೆ ಸಾಲದು. ಏನು ಮಾಡಬೇಕು? ಅಲ್ಲಿ ಏನು ಮಾಡಿದ್ರು ಮುಖ್ಯವಾಗಿ ಅಸಾಧ್ಯ ಅನಿಸುವ ಕೃತ್ಯ ಅಲ್ಲಿ ಏನಿದೆ ಅದು ಗೊತ್ತಾ? ಚರ ಸ್ಥಿರ ಸೊತ್ತುಗಳು. ಏನು ಚರ ಸ್ಥಿರ ಸೊತ್ತುಗಳಂದ್ರೆ? ಚರ ಅಂದ್ರೆ ಏನು? ಚರ ಅಂದ್ರೆ ಒಂದು ಸ್ಥಳದಲ್ಲಿ ಇರಲ್ಲ, ಅದು ಮೂವ್ ಆಗುತ್ತೆ ಅಂದ್ರೆ ಒಂದು ಕಡೆನೇ ಇರಲ್ಲ. ಅದು ಏನದು? ಪ್ರಾಣ, ಹಣ. ಓಕೆ, ಹಣ ಓಕೆ, ಗಾಡಿಗಳು, ವೆಹಿಕಲ್ಸ್, ಆಮೇಲೆ ಇನ್ನೇನಿಲ್ಲ, ಕಾಲುಗಳ. ಓಕೆ, ಅಂದ್ರೆ ನಮ್ಮ ಹತ್ರ ಇರುವಂತ ಏನೇ ಆಸ್ತಿ ಐಶ್ವರ್ಯ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗ್ಬೋದು. ಮೂವಬಲ್, ಇಮ್ಮೂವಬಲ್ ಅಂತಾರೆ ಇಂಗ್ಲಿಷಲ್ಲಿ. ಮೂವಬಲ್ ಅಂದ್ರೆ ಇದು ನಮ್ಮ ಮನೆಯಲ್ಲಿ ಸೋಫಾ ಇದೆ, ನಮ್ಮ ಮನೆಯಲ್ಲಿ ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಕಾಟ್ ಇದೆ, ಏನೆಲ್ಲ ಇದೆಯಲ್ಲ ಅದನ್ನೇನು ಮಾಡ್ಬೋದು ಇನ್ನೊಂದು ಕಡೆಗೆ, ಅದು ಚರಾಸ್ತಿ. ಸ್ಥಿರಾಸ್ತಿ ಅಂದ್ರೆ ಏನು? ಸ್ಥಿರಾಸ್ತಿ ತಾತ ಆಸ್ತಿ. ಓಕೆ, ಆಸ್ತಿ ಅಂದ್ರೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಕ್ಸಕ್ಕಾಗಲ್ಲ. ಒಂದು ವೇಳೆ ಆಸ್ತಿ, ಮನೆ ಇಂಥವು ಅವೇನಾಗಿದೆ? ಸ್ಥಿರ ಆಸ್ತಿ. ಓಕೆ, ಅರ್ಥ ಆಯ್ತಾ? ಸೊ ಚರ
ಸ್ಥಿರ ಸೊತ್ತುಗಳನ್ನ ಏನ್ ಮಾಡ್ತಾ ಇದ್ರು ಅವರು? ಯಾರು ಮಾರ್ತಾರೆ? ನಾರ್ಮಲ್ ಆಗಿ ನಮ್ಮ ಮನೇಲಿ ಕುಡುಕರು ಮಾಡ್ತಾರೆ. ನಮ್ಮ ಮನೇಲಿ ಕುಡಿಯೋರಿದ್ರೆ ಏನ್ ಮಾಡ್ತಾರೆ? ಅವ್ರಿಗೆ ಕುಡಿಯಕ್ ಬೇಕು ಅಂದ್ರೆ ಹಂಗ ಹಿಂಗ ನೋಡ್ತಾರೆ, ಎತ್ಕೊಂಡು ಬಚ್ಚಿಟ್ಕೊಂಡು ಹೋಗ್ಬಿಟ್ಟು ಎಷ್ಟಕ್ಕೋ ಮಾರ್ಕೊಂಡ್ಬಿಡ್ತಾರೆ. ಏನೇ ಆಗಲಿ ಲಾಸ್ಟ್ಗೆ ಅವ್ರ ಮೊಬೈಲೇ ಮಾರ್ಬಿಡ್ತಾರೆ. ಹಂಗಂದ್ರೆ ನಾನು ಹೇಳೋದು, ಅವ್ರೇನ್ ಮಾಡ್ತಾ ಇದ್ರು? ಚರವಾಗಲಿ ಸ್ಥಿರವಾಗಿರಲಿ, ಅಂದರೆ ಕದಲಿಸುವುದಾಗಲಿ ಕದಲಿಸದೇ ಇರೋದಾಗಲಿ ಅವ್ರು ಏನ್ ಮಾಡ್ತಾ ಇದ್ರು? ಅವಶ್ಯಕ್ಕೆ ತಕ್ಕಂತೆ ಏನ್ ಮಾಡ್ತಾ ಇದ್ರು? ಮಾರಿಬಿಡ್ತಾ ಇದ್ರು. ಇವತ್ತು ಆಲಯಗಳಿಗೆ ಬರೋರು ಯಾರಾದರೂ ನಾವು ಆ ಕೆಲಸ ಮಾಡ್ತಾ ಇದ್ದೀವ? ಮಾಡ್ಬೇಕಂತ ಯಾರಾದ್ರೂ ಹೇಳ್ತಾ ಇದ್ದಾರಾ? ಯಾರು ಹೇಳ್ತಾನೂ ಇಲ್ಲ. ಆದರೆ ದೇವಜನವೇ, ನೀವು ಅರ್ಥ ಮಾಡ್ಕೋಬೇಕು, ಕ್ರಿಸ್ತನಲ್ಲಿರುವ ನಾವು ಕ್ರಿಸ್ತನಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರಬೇಕು. ಯೇಸು ಸ್ವಾಮಿ ಬಂದ್ಬಿಡ್ತಾರೆ, ಆವಾಗ ಏನು ಮಾಡ್ತೀರಿ? ಎತ್ಕೊಂಡು ಹೋಗೋಕ್ಕಾಗುತ್ತಾ? ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಆದರೆ ನಮಗೆಷ್ಟು ಬೇಕೋ ಅಷ್ಟನ್ನು ನಾವು ಖಂಡಿತ ಇಟ್ಟುಕೊಳ್ಳಬೇಕು. ಆದರೆ ದೇವರ ಕೃತ್ಯ ಅಂತ ಬಂದಾಗ ಮಾತ್ರ ಹಿಂದಕ್ಕೆ ತಿರುಗಿ ನೋಡಬಾರ್ದು. ಅದರ ಅರ್ಥ ನಾನು ಹೇಳ್ತಾ ಇರೋದು, ನೀವು ಚರ ಸ್ಥಿರ ಆಸ್ತಿಗಳನ್ನು ಮಾರಿಕೊಡ್ರಿ ಅಂತಲ್ಲ. ದೇವರು ನಿಮ್ಮೊಟ್ಟಿಗೆ ಮಾತಾಡಿ, ನಿಮ್ಮ ಸಮಯನಾಗಿರಲಿ, ನಿಮ್ಮ ತಲಾಂತಾಗಿರಲಿ, ಸೇವೆಗೆ ಸೇವಕರು ಕಡೀಲಿ, ಸಭೆಗೆ ಏನಾದರೂ ಅವಶ್ಯಕತೆ ಬರಲಿ, ಬಡವರಾಗಿರಲಿ ಬಲಹೀನರಾಗಿರಲಿ ಇದ್ದಾಗ ನಾವು ಅಯ್ಯೋ ಬಿಡಪ್ಪ, ನಾನು ಯಾಕೆ ಕೊಡಬೇಕು, ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ನಾನು ಯಾಕೆ ಪ್ರಾರ್ಥಿಸಬೇಕು ಅಂತ ಹೇಳಿದರೆ ನಾವು ನಿಜವಾಗಿ ಕ್ರಿಸ್ತನಲ್ಲಿ ರಕ್ತ ಸಂಬಂಧಿಗಳಲ್ಲ. ನಿಮ್ಮ ರಕ್ತ ಸಂಬಂಧಿ ನಿಮ್ಮ ಮನೆಯಲ್ಲಿರೋರಿಗೆ ಏನಾದರೂ ತೊಂದರೆ ಆದರೆ ನೀವು ಸುಮ್ಮನೆ ಇರ್ತೀರಾ? ಇರಲ್ಲ. ಯಾಕೆಂದರೆ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿರಂದ್ರೆ ನಾವು ಸುಮ್ಮನೆ ಇರಕ್ಕೆ ಹೋಗಲ್ಲ. ಆದರೆ ಈಗ ನಾವು ಕ್ರಿಸ್ತನಲ್ಲಿ ರಕ್ತ ಸಂಬಂಧಿಗಳಾಗಿದ್ದೇವೆ, ಲೌಕಿಕವಾಗಿ ರಕ್ತ ಸಂಬಂಧಿಗಳು ಅಲ್ಲ. ಹಲ್ಲೆಲೂಯಾ. ಆದರೆ ಯಾವತ್ತು ಆ ರೀತಿ ಸಭೆಗಳು ಮಾರ್ಪಡುತ್ತವೋ ಅಲ್ಲಿವರೆಗೂ ಉಜ್ಜೀವನ. ಆ ರೀತಿ ಮೊದಲ ಶತಮಾನದ ಥರ ಇತ್ತು ಅಂದರೆ ಇವತ್ತಿನ ಕ್ರೈಸ್ತತ್ವ. ಈಗ ಪ್ರಪಂಚದಲ್ಲಿ ದೊಡ್ಡ ಧರ್ಮ ಯಾವುದು? ಧರ್ಮ, ರಿಲಿಜನ್ ಪ್ರಪಂಚದಲ್ಲಿ ನಾನು ಕೇಳ್ತಾ ಇರೋದು ಕ್ರಿಶ್ಚಿಯಾನಿಟಿ ಅಲ್ವಾ? ಈ ಕ್ರೈಸ್ತತ್ವ ಎಲ್ಲರೂ ಮೊದಲ ಶತಮಾನದ ಕ್ರೈಸ್ತರ ಥರ ಆಗೋಗ್ಬಿಟ್ರೆ ಮಿಕ್ಕಿದವ್ರನ್ನೆಲ್ಲ ದೇವ್ರ ಕಡೆ ತಿರುಗಿಸೋದು ಕಷ್ಟನಾ? ಆದರೆ ಸೈತಾನನು ನೋಡಿ, ಮೊದಲ ಶತಮಾನದವರ ತ್ಯಾಗ. ನಮ್ಮ ಇಂಡಿಯಾಗೆ ಬಂದಿದ್ದು ಕ್ರೈಸ್ತತ್ವ ಇಲ್ವೇ? ದೇವರ ವಾಕ್ಯ ಯಾವಾಗ, ಎಷ್ಟು ವರ್ಷಗಳ ಹಿಂದೆ ಬಂತು? ಹೆಚ್ಚು ಕಡಿಮೆ ಹೇಳ್ರಿ. ನಮ್ಮ ಭಾರತ ದೇಶಕ್ಕೆ ಈ ಯೇಸುವಿನ ಶುಭ ವರ್ತಮಾನ ಬಂದು ಎಷ್ಟು ವರ್ಷ ಆಯಿತು? ಹೆಚ್ಚು ಕಡಿಮೆ 2000 ವರ್ಷ. ಇನ್ನು 25 ವರ್ಷ, ಇನ್ನೊಂದು 10 ವರ್ಷ, 42 ಅಂಕಲ್ ಅಂತ ಹೇಳಿದ್ರೆ ಇನ್ನು 42ನೇ ಇಸ್ವಿ ಅಷ್ಟಕ್ಕೆ ಏನು ಹೇಗುತ್ತೆ? 2000 ವರ್ಷ. ಎಷ್ಟು ಸಾವಿರ ವರ್ಷ? ಕ್ರೈಸ್ತರಲ್ಲಿ, ನನ್ನಲ್ಲಾಗಲಿ ನಿಮ್ಮಲ್ಲಾಗಲಿ ಕ್ರಿಸ್ತನಿಗೋಸ್ಕರ ಏನಾದರೂ ಮಾಡಬೇಕನ್ನುವಂಥ ವೈರಾಗ್ಯ ನಮ್ಮಲ್ಲಿ ಬರ್ತಾ ಇಲ್ಲ. ನಮ್ಮಲ್ಲಿ ಏನಿದೆ ಗೊತ್ತಾ? ನನಗಿಲ್ಲಿ ಮನೆ ಇಲ್ಲ, ನನಗಿಲ್ಲಿ ವಾಹನ ಇಲ್ಲ, ನನಗಿಲ್ಲಿ ಕೆಲಸ ಇಲ್ಲ, ನನಗಿಲ್ಲ ಅಂತ ಇನ್ನೂ ನಾವು ಅಂದುಕೊಳ್ಳುತ್ತಾನೇ ಇದ್ದೇವೆ. ದೇವಜನವೇ, ನಮಗೆ ವಾಕ್ಯ ಹೇಳುತ್ತೆ, ಗೊತ್ತಿದೆ ನಮಗೆಲ್ಲ, ಲೋಕದಲ್ಲಿ ನಾವು ಏನು ಗಳಿಸಿಕೊಂಡರೂ ಅದು ಯಾವುದು ನಮಗೆ ಉಳಿಯಲ್ಲ. ಅದೇನು ನಮಗೆ. ಆದರೆ ನೋಡಿ, ಮೊದಲ ಶತಮಾನದವರು ಆ ಕೆಲಸ ಮಾಡ್ತಾ ಇದ್ರು. ಚರ ಸ್ಥಿರ ಆಸ್ತಿಗಳನ್ನು ಮಾರುತ್ತಿದ್ದರು. ಇವತ್ತು ನಾನು ಹೇಳೋದು, ನೀವು ಯಾರು ದುಡ್ಡು ಕೊಡ್ರಿ, ಆಸ್ತಿ ಮಾಡ್ರಿ ಅಂತ ದೇವರು ಹೇಳ್ತಾ ಇಲ್ಲ. ಕನಿಷ್ಠ ನಾವು ನಮ್ಮ ಸಮಯ ಕೊಡ್ತಾ ಇಲ್ಲ. ಕನಿಷ್ಠ ನಮ್ಮ ಸಮಯ ನಾವು ಕೊಟ್ಟು ನಮ್ಮ ತಲಾಂತನ್ನ ದೇವರಿಗೆ ಉಪಯೋಗಿಸ್ತಾ ಇಲ್ಲ. ನಾವೇನು ಮಾಡಬೇಕು? ಉಪಯೋಗಿಸಬೇಕು. ಹಲ್ಲೆಲೂಯಾ. ಈಗ ಮೊದಲನೇದು ಬೋಧನೆ ಕೇಳಬೇಕು, ವಾಕ್ಯ ಕೇಳಬೇಕು. ವಾಕ್ಯ ಕೇಳುವುದರಿಂದ ಏನಾಗುತ್ತಂತೆ? ಕೇಳುವುದರಿಂದ ನಂಬಿಕೆ ಹುಟ್ಟುತ್ತದೆ. ಏನು ಹುಟ್ಟುತ್ತದೆ? ನಂಬಿಕೆ ಹುಟ್ಟುತ್ತದೆ. ಕೇಳುವುದರಿಂದ ಏನಾಗುತ್ತೆ? ಈಗ ಬಂದು ನೀವು ಪಾಸ್ಟರ್ ಹತ್ರ ವಾಕ್ಯ ಕೇಳಿಸ್ಕೊಂಡ್ರೆ ನೀವೇನಾಗುತ್ತೆ? ಹುಮ್ಮಸ್ಸಾಗ್ತೀರಾ.
ಇಲ್ಲಪ್ಪ ನಾನು ಇನ್ನು ಮೇಲೆ ಪಾಸ್ಟ್ರಿಗೆ ಕೇಳಬೇಕು, ನಾನು ಬರ್ತೀನಿ ಪಾಸ್ಟ್ರೆ ಸೇವೆಗೆ, ಏನು ಬೇಕು ಪಾಸ್ಟ್ರೆ ನಾನು ಬರ್ತೀನಿ ಪಾಸ್ಟ್ರೆ ಅಂತ ಹೇಳ್ಬೇಕಂತೀರ. ಒಂದೆರಡು ದಿನ ಆದಮೇಲೆ ಬಿಡು, ಪಾಸ್ಟ್ ಅಂದ್ರೆ ಅದೇ ಕೆಲಸಕ್ಕೆ ಸುಮ್ಮನೆ ಅವರೇ, ನನಗೇನು ಕೆಲಸ ಕಾರ್ಯ ಇಲ್ವಾ, ನನಗೇನು ಹೆಂಡತಿ ಮಕ್ಕಳಿಲ್ವಾ ಅಂತ ಯೋಚನೆ ಬಂದುಬಿಡ್ತದೆ. ನೆಕ್ಸ್ಟ್ ವಾರ ಅಷ್ಟಲ್ಲಿ ಮರ್ತೋಗಿರ್ತೀವಿ. ತಿರುಗಿ ನೆಕ್ಸ್ಟ್ ವಾರ ಪಾಸ್ಟ್ರು ಪ್ರಸಂಗ ಮಾಡಬೇಕು, ದೇವ್ರಿಗೋಸ್ಕರ ಜೀವಿಸ್ರಿ, ದೇವ್ರಿಗೋಸ್ಕರ ಜೀವಿಸ್ರಿ ಅಂದರೆ ಆಮೇಲೆ ನಿಜನೇ ಅಪ್ಪ, ಕೆಲಸ ಹೋದ್ರೂ ಪರವಾಗಿಲ್ಲ ದೇವ್ರಿಗೋಸ್ಕರ ಜೀವಿಸ್ಬೇಕಂತಾರೆ. ಕೆಲಸದ ಹತ್ರ ಹೋದ್ಮೇಲೆ ಇರೋದೊಂದು ಕೆಲಸ ಬಿಟ್ಬಿಟ್ಟು ಏನು ಪಾಸ್ಟ್ ಹೇಳ್ದಂಗೆ ಮನೆಗೆ ಕೂತ್ಕೊಂಡ್ಲಾ ಅಂತ ಅನಿಸ್ತದೆ ಅಲ್ವಾ? ಏನೋ ಒಂದು ಅನಿಸ್ತದೆ, ವಾಕ್ಯ ಹೇಳಿದಾಗ ಹುಮ್ಮಸ್ಸು ಉತ್ತೇಜನ ಬರ್ತದೆ. ಮನೆಗೆ ಹೋದ್ಮೇಲೆ ಅಷ್ಟೇ, ಇಲ್ಲಿ ಗಾಳಿ ಹೊಡೆದು ಪಾಸ್ಟ್ ಕಳಿಸೋದು, ಅಲ್ಲಿ ಹೋಗ್ತಾ ಸುಸ್ ಅಂತ ಹೋಗಿ ಅಲ್ಲಿ ಆಗೋಗ್ತದೆ ಅಲ್ವಾ? ಇಲ್ಲಿ ಚರ್ಚಲ್ಲಿದ್ದಾಗ ನಮ್ಮ ಮನೆಯವ್ರಿಗೆ ಹೋಗಿ ಹೇಳಬೇಕು, ನಮ್ಮ ಮಕ್ಕಳಿಗೋಗಿ ಹೇಳಬೇಕು, ಮನೆಯಲ್ಲಿ ಕೂರಿಸ್ಕೊಂಡು ಪ್ರೇಯರ್ ಮಾಡಬೇಕು, ಇನ್ನೂ ಆತ್ಮಿಕವಾಗಿರಬೇಕು ಅಂತ ಹೋಗ್ತೀವಿ. ಆದರೆ ಹೋಗಿ ಅವ್ರ ಮುಖ ನೋಡ್ತಾನೆ ಸಾಗೋಗ್ತದೆ, ಸಪ್ಪಗಾಗೋಗ್ಬಿಡ್ತೀವಿ ಅಲ್ವಾ? ಇಲ್ಲಿ ನಾವು ಅದಕ್ಕೆ ಆದರೂ ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿ, ಪ್ರತಿ ವಾರ ದೇವರ ವಾಕ್ಯವನ್ನು ಕೇಳಿ ನಾವೇನಾಗ್ತಾ ಇದ್ದೇವೆ? ಬಲಗೊಳ್ಳುತ್ತಾ. ದೇವರಿಗೆ ಸ್ತೋತ್ರ. ಆದರೆ ಇನ್ನೂ ಹೆಚ್ಚಾಗಿ ನಾವು ಮಾಡಬೇಕು. ಆಮೇನ್. ಏನು ಮಾಡಬೇಕು? ನಾವು ಇನ್ನೂ ಹೆಚ್ಚಾಗಿ ಸಾಲದು ದೇವ ಮಕ್ಕಳೇ, ಸಾಲದು. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ನಿಮಗೇನು ಗೊತ್ತಿಲ್ಲ, 24 ತಾಸು ಪ್ರೇಯರ್ ಐತೆ, ಅದನ್ನಾದರೂ ಮಾಡ್ರಿ ಅಂತ ಹೇಳ್ತೀವಿ, ಏನಾದರೂ ದೇವರಿಗಾಗಿ ಮಾಡ್ರಿ ಅಂತ ಹೇಳ್ತೀವಿ. ನಮಗೆ ಸಮಯ ಸಾಕಾಗ್ತಾ ಇಲ್ಲ. ದಯಮಾಡಿ ನೀವು ಬಲಗೊಳ್ಳಬೇಕಾದ್ರೆ, ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಬೇಕಾದ್ರೆ, ದೇವರು ನಿಮ್ಮ ಮೂಲಕ ಮಹಿಮೆ ಹೊಂದಬೇಕಾದ್ರೆ ನೀವೇನಾದರೂ ದೇವರಿಗೋಸ್ಕರ ಮಾಡಬೇಕು. ಎರಡನೇದಲ್ಲಿ ಏನು ಹೇಳ್ತಾ ಇದೆ? ಸಹೋದರರ ಅನ್ಯೂನ್ಯತೆಯಲ್ಲಿಯೂ, ಅಂದ್ರೆ ಏನದು? ರೊಟ್ಟಿ ಮುರಿಯುವುದು ಅಂತ ಹೇಳಿದೆ. ಸಹೋದರರ ಅನ್ಯೂನ್ಯತೆ. ಎಷ್ಟು ಜನ ಪ್ರಾರ್ಥನೆಗೆ ಬಂದಾಗ ನೀವು ಮಾತಾಡ್ಕೊಂಡು ಹೊರಟೋಗ್ತೀರಾ? ಬಂದವರು ಹೆಂಗ್ ಬರ್ತಾರೋ ಹಂಗೆ ಜೋಡಿ ಜೋಡಿಯಾಗಿ ಹೊರಟೋಗ್ತಾರೆ ಅಲ್ವಾ? ಯಾರು ಜೋಡಿಯಾಗಿ ಬಂದಿರ್ತಾರೋ ಅವರಿಬ್ಬರೇ ಮಾತಾಡ್ತಾ ಇರ್ತಾರೆ. ನಾವು ಗಂಡ ಹೆಂಡತಿ ಬಂದ್ವಿ ಅಂತ ತಿಳ್ಕೊಳ್ಳಿ, ಮನೇಲಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಚರ್ಚಲ್ಲಿ ಮುಗಿದ್ಮೇಲೆ, ಪ್ರೇಯರ್ ಮುಗಿದ್ಮೇಲೆ ಅವರೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಮನೆಯವರೇ ಅಲ್ಲಿಂದ ಬಂದಿರ್ತಾರೆ ನೋಡಿ, ಬಸ್ಸಲ್ಲಿ, ಆಟೋದಲ್ಲಿ, ಅವರೇ ಮಾತಾಡ್ತಾ ಇರ್ತಾರೆ. ಊಟ ತಿನ್ನೋ ನೋಡಿ, ಯಾವಾಗಾದ್ರೂ ಫೆಲೋಶಿಪ್ ಊಟಗಳಲ್ಲಿ ನೋಡ್ರಿ, ಅವ್ರು ಇನ್ನೊಬ್ಬರ ಹತ್ರ ಕೂತ್ಕೊಂಡಿರಲ್ಲ. ಯಾರ್ಯಾರು ಬಂದಿರ್ತಾರೋ ಅವರವರೇ ಕೂತ್ಕೊಂಡು ತಿಂತಾ ಇರ್ತಾರೆ ಅಲ್ವಾ? ಫೆಲೋಶಿಪ್ ಅಂದ್ರೆ ಅದೇ ಅಲ್ವಾ? ಅದಲ್ಲ. ಇನ್ನು ಮನೆಗಳಲ್ಲಿ ನೋಡ್ರಿ, ಫೆಲೋಶಿಪ್ಪು ಅಡಿಗೆ ಮಾಡಿದ್ದು ಹಾಕಿದ ತಕ್ಷಣನೇ ಅವ್ರು ತಿಂದ್ಬಿಡ್ತಾರೆ ಕೆಲವ್ರ ಮನೆಯಲ್ಲಿ, ಹಾಗೇನಾ? ಅದಾದ್ಮೇಲೆ ಇನ್ನೊಬ್ರು ಬರ್ತಾರೆ, ತಿಂತಾರೆ, ಆಮೇಲೆ ಇನ್ನೊಬ್ರು ಬಂದು ತಿಂತಾರೆ. ನಮ್ಮ ಮನೆಗಳು ಹಂಗಿರಬಾರ್ದು. ನಮ್ಮ ಮನೆಗಳು ಹಂಗೆ ಇರಬಾರ್ದು. ಏನು ಪಾಸ್ಟ್ರೆ, ಹಾಗಾದ್ರೆ ನಮ್ಮ ಒಬ್ರು ನಾವು 8 ಗಂಟೆಗೆ ಅಡುಗೆ ಮಾಡಿದ್ರೆ 10 ಗಂಟೆಗೆ ಬರ್ತಾರೆ, ಅದುವರೆಗೂ ಆರಿಸ್ಕೊಂಡು ಕೂತ್ಕೊಳ್ಳೋಣ. ಅವ್ರಿಗೆ ಹೇಳ್ಬೇಕು, ಆರಿದ್ರೂ ಪರವಾಗಿಲ್ಲ, ನೀನು 10 ಗಂಟೆಗೆ ಬಂದರೆ ನಾನು 10 ಗಂಟೆಗೆ ತಿನ್ನೋದು. ಅರ್ಥ ಆಯ್ತಾ? 6 ಗಂಟೆಗೆ ಅಂದರೆ 6 ಗಂಟೆಗೆ. ಆದರೆ ಏನು ಮಾಡಬೇಕು? ನಾವೆಲ್ಲ ಹೆಂಗೆ ಕೂತ್ಕೊಂಡು ತಿನ್ಬೇಕು? ಫಸ್ಟು ಮನೆಯಲ್ಲಿರುವಾಗ ಮನೆ ಕುಟುಂಬವಾಗಿ ಕುತ್ಕೋಬೇಕು. ಅವ್ರ ಸಭೆಯಲ್ಲಿ ಬಂದು ಕುಟುಂಬ ಕುತ್ಕೋಬೇಡ್ರಿ, ಹಂಗೆ ಮಾಡಿಬಿಡ್ತಾರೆ. ಅಲ್ಲಿ ನೀವೇ ಹೇಳಿದ್ರೆ ಒಟ್ಟಾಗಿ ಕುತ್ಕೊಂಡು ತಿನ್ರಿ ಅಂತೇಳಿ, ಮತ್ತು ನೀವೇ ಹೇಳ್ತಾ ಇದ್ರೆ ಬೇರೆ ಬೇರೆ ಕುತ್ಕೊಳ್ರಿ ಅಂತ ಹೇಳಿ. ಮನೆಯಲ್ಲಿದ್ದಾಗ ಮನೆ ಥರ ಕುತ್ಕೊಳ್ರಿ. ಅದೇ ನೀವು ಚರ್ಚಿಗೆ ಬಂದಾಗ ನೀವು ಬೇರೆಯೊಬ್ಬರ ಹತ್ರ ಕುತ್ಕೊಂಡು ಮಾತಾಡ್ರಿ. ಓಕೆನಾ? ಮಾತಾಡಿ. ಏನು ತುಂಬ ಅದೇ ಹರಟೆ ಹೊಡೆಯಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಎಲ್ಲರ ಹತ್ರ ನೀವೇನು ಮಾಡಬೇಕು? ಇದೇ ಫೆಲೋಶಿಪ್. ಆದರೆ ನಾವೇನು ಮಾಡ್ತೀವಿ? ಗುಂಪುಗಾರಿಕೆ ಮಾಡ್ತೀವಿ. ಯಾರೋ ಬಂದಿದ್ದೀವಿ, ನಮ್ಮೂರಿಂದ ಬಂದವರೆಲ್ಲ ಬರ್ರಿ ಅಂತ ಆ ಕಡೆ ಹೋಗೋದು, ಇವರು ಒಂದು ಕಡೆ ಹೋಗೋದು. ಅದನ್ನು ಮಾಡಬಾರ್ದು. ಅದು ಫೆಲೋಶಿಪ್ಪು ಅಲ್ಲ. ನಾವೆಲ್ಲರೂ ಇಲ್ಲಿರೋರು ಸಭೆ ಅಲ್ಲ, ನಾವಿರೋರು ದೇವರಲ್ಲಿ ಕುಟುಂಬಸ್ಥರು. ಆಮೇನ್. ನಾವೆಲ್ಲರೂ ಏನಾಗಿದ್ದೇವೆ ನೋಡಿ. ಇದು ಕೇವಲ ನಮ್ಮ ಸಭೆಗೆ ಮಾತ್ರ ಅಲ್ಲ, ಪ್ರತಿ ಸಭೆಗೂ ಅನ್ವಯಿಸುತ್ತದೆ ನೋಡಿ. ವಾಕ್ಯ ಎಲ್ಲಿದ್ದರೂ ಕೇಳ್ತೀವಿ, ಕೇಳಲ್ವಾ? ಯೂಟ್ಯೂಬ್ಗಳಲ್ಲಿ ಇವಾಗ ಏನು ಬೇಕಾದಷ್ಟು ವಾಕ್ಯ ಸಿಗ್ತಾ ಇತ್ತು. ಆದರೆ ನಾವೇನು ಮಾಡಬೇಕು? ಬಂದಾಗ ಒಬ್ರಿಗೊಬ್ಬರು ಪ್ರೀತಿಯಿಂದ ನೋಡಬೇಕು. ಕೆಲವು ಸಾರಿ ನನಗೆ ಅನಿಸ್ತದೆ, ನಾವು ಆತ್ಮೀಕವಾಗಿ ಬೆಳವಣಿಗೆ ಆಗಬೇಕು, ಮೆಚ್ಯೂರ್ಡ್ ಕ್ರಿಶ್ಚಿಯನ್ ಆಗಿರಬೇಕು. ನಾನು ಯಾವಾಗೂ ಇಲ್ಲೇ ಇಲ್ಲ ಕೂತ್ಕೊಳ್ಳೋ ಚೇರಲ್ಲಿ. ನೀನು ಯಾಕೆ ಕೂತ್ಕೊಂಡಿದ್ದೀವಿ ಇವತ್ತು?
ಆ ಕಡೆ ಜರುಗು ಆ ಕಡೆ ಅಲ್ವಾ. ಕೆಲವ್ರು ಇರ್ತಾರೆ, ನನಗೆ ಗೊತ್ತಿಲ್ಲ, ನಾನು ಇಲ್ಲೇನು ನೋಡಿಲ್ಲ. ಕೆಲವು ಸಭೆಗಳಲ್ಲಿ ನಾವು ಇಲ್ಲೇ ಕೂತ್ಕೊಳ್ಳೋದು. ಯಾಕೆಂದ್ರೆ ಆಲ್ರೆಡಿ ಅವ್ರಿಗೆ ಗೊತ್ತು ಫ್ಯಾನ್ ತಲೆ ಮೇಲೆ ಇರ್ತದೆ. ನಾವೇನು ಚೇರೆ ಅಂದ್ಕೊಂಡಿರ್ತೀವಿ, ರಿಸರ್ವ್ಡ್ ಫ್ಯಾನ್ ಕರೆಕ್ಟಾಗಿ ಅಲ್ಲಿ ಕೂತ್ಕೊ. ನೀನು ಯಾಕೆ ಬಿಸಿಲು ಬೀಳ್ತಾ ಐತೆ ಅಲ್ಲಿ ನೀನು ಕೂತ್ಕೋ. ಕೆಲವ್ರನ್ನ ಬಿಸಿಲು ಬೀಳೋ ಕಡೆ ತಳ್ಳು, ಆ ಕಡೆ ಅಲ್ಲಿ ತಳ್ಳು ಅಂತ ಅವ್ರನ್ನ ಅಲ್ಲಿ ಕೂರಿಸೋದು. ಅಂದರೆ ಈ ರಾಜಕೀಯ ಏನಾಗುತ್ತಂದ್ರೆ ಸಭೆಗಳಲ್ಲಿ ಅನ್ಯೂನ್ಯತೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಊಟ ಏನಾದರೂ ಯಾವಾಗಾದ್ರೂ ಫೆಲೋಶಿಪ್ ಊಟ ಇದ್ದಂದರೆ ಇರು ನಾನು ಫಸ್ಟ್ ಕೈ ತೊಳೆದಿದ್ದು ನಾನೇ, ಪ್ಲೇಟ್ ನಾನೇ ಎತ್ಕೊಂಡಿದ್ದು ಫಸ್ಟು. ಹಿಂದೆ ನಿಂತ್ಕೋ, ನಾನು ಕ್ಯೂಯಲ್ಲಿ ನಿಂತ್ಕೊಂಡಿಲ್ಲ ಇಲ್ಲಿ. ಇದೇನಾ ಫೆಲೋಶಿಪ್ಪು? ಓಕೆ, ದೂರ ವಯಸ್ಸಾದವರು ಫಸ್ಟು ನಮ್ಮನ್ನು ನೋಡುವಾಗ, ನೋಡಪ್ಪ ಇವರು ನಮ್ಮ ಟೈಮ್ ಏನು ಪರವಾಗಿಲ್ಲ, ಇಲ್ಲಿ ಆಗ ತಿಂದ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬಸ್ ಇನ್ನೂ ಬಂದಿಲ್ಲ ಅಂತ ಕೂತ್ಕೊಳ್ಳೋದು. ಮತ್ತು ಇಲ್ಲೇ ಆ ಕೆಲಸನೇನೋ ಸ್ವಲ್ಪ ವಯಸ್ಸಾದವ್ರಿಗೆ ಏನೋ ಹೆಲ್ಪ್ ಮಾಡಿ ನಿಧಾನವಾಗಿ ಹೋದರೆ ನಿನ್ನ ಬಸ್ ಕರೆಕ್ಟಾಗಿ ಬರ್ತದೆ ತಾನೆ ಅಲ್ವಾ. ಕೆಲವರು ಅದೇನು ಹೇಳ್ತಾರೆ, ಯಾರೋ ಒಬ್ರು ಹೇಳ್ತಾರೆ, ಕೆಲವು ಯವನಸ್ಥರು ಗಾಡಿಗಳು ಬರ್ರ ಅಂತ ಅಂತ ಹೋಗ್ಬಿಟ್ಟು ಇವು ವಯಸ್ಸಾದವ್ರು ನಿಧಾನವಾಗಿ ಅಂತ ಹೋಗ್ತಾ ಇರ್ತಾರೆ. ಅವರು ವಯಸ್ಸು ಇರೋರು ಹೆಂಗಾರ ಅಂತ ಹೋಗ್ಬಿಟ್ಟು ಆ ಟೀ ಅಂಗಡಿ ಕೂತ್ಕೊಂಡು ನಿಧಾನವಾಗಿ ಟೀ ಕುಡಿ. ಇಷ್ಟು ಬೇಗ ಯಾಕೆ ಹೋದಂದ್ರೆ ಟೀ ಕುಡಿಯೋಕ್ಕೆ ಅಲ್ವಾ. ಅಷ್ಟು ಬೇಗ ಯಾಕೆ ಹೊಡ್ಬೇಕು, ನಿಧಾನವಾಗಿ ಕುಡಿಬೋದಾಗಿತ್ತಲ್ಲ. ಅಲ್ಲೋಗಿ ಅಷ್ಟು ನಿಧಾನವಾಗಿ ಕುಡಿಯೋ ಬದಲು ಇಲ್ಲೇ ನಿಧಾನವಾಗಿ ಹೋಗ್ಬೋದಾಗಿತ್ತು ತಾನೆ. ಅಂದರೆ ನಾನು ಹೇಳೋದು, ಫೆಲೋಶಿಪ್ ಅಂತ ನಾವು ಹೇಳ್ತೀವಿ, ಅನ್ಯೂನ್ಯತೆ ಅಂತ ನಾವು ಹೇಳ್ತೀವಿ, ಕೆಲವು ಸಾರಿ ಕ್ರಿಯೆಯಲ್ಲಿ ಬರಲ್ಲ, ಪ್ರಸಂಗದಲ್ಲಿ ಮಾತ್ರ ಇರ್ತದೆ, ಕ್ರಿಯೆಯಲ್ಲಿರಲ್ಲ ಅಲ್ವಾ. ಊಟ ಇದ್ದಾಗ ನನಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು 5-6 ಪೀಸ್ ಒಬ್ಬರೇ ಹಾಕೊಂಡ್ಬಿಟ್ರೆ ಅಲ್ವಾ. ನಿನಗೆ ಚಿಲ್ಲಿ ಚಿಕನ್ ಇಷ್ಟನೇ ನಿಜ, ಒಳ್ಳೇದೇ, ಆದರೆ ಹಿಂದೆ ಬರೋರ್ಗೂ ಬೇಕಲ್ವಾ. ನೀವೆಲ್ಲ ತಗೊಂಡ ಮೇಲೆ ಉಳಿದಾಗ ಇದೆಯಾ ಇನ್ನೂ, ಯಾಕೆ ನನಗಿಷ್ಟ ತಗೋ, ಈಗ ತಗೋ ಅಲ್ವಾ. ಎಲ್ರಿಗೂ ಇಷ್ಟನೇ ಅಲ್ವಾ, ಕಬಾಬ್ ಅಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ. ಕೆಲವು ಐಟಮ್ಮು ಇಷ್ಟ ಅಂತ ಹೇಳ್ಬಿಟ್ಟು ನಾವು ಪಾತ್ರೆಯಲ್ಲಿರೋದೆಲ್ಲ ನನ್ನ ತಟ್ಟೆಯಲ್ಲಿರಲಿ ಅಂತೇಳಿ ನಾವೇನು ಮಾಡಬಾರ್ದು, ತಗೋಬಾರ್ದು. ಯಾಕೆಂದರೆ ನಾವು ಪರರನ್ನು ನಮ್ಮ ಸಹೋದರ ಸಹೋದರಿಯರಂತೆ ನೋಡಬೇಕು ಅಲ್ವಾ. ನಾನಲ್ಲ ಅವರು ಮೊದಲು ಅನ್ನೋ ಗುಣ ನಮ್ಮಲ್ಲಿ ಇರಬೇಕು. ನಾನು ಯಾವಾಗ ಹೇಳ್ತೇನೆ, ದೇವಜನವೇ ಯಾರಾದರೂ ಹಾಡಾಡಕ್ಕೆ ಕೇಳ್ತಾರಾ, ನೀವೇ ಹಾಡಿ, ಟ್ರಾನ್ಸ್ಲೇಷನ್ ಮಾಡಿ, ಪ್ರಸಂಗ ಮಾಡಿ, ಹಂಗೆ ಹೇಳ್ಬೇಕು ಹೊರತು ಏನು ಯಾವಾಗ ಇವರೇ ಹೋಗೋದು, ಯಾವಾಗ ಇವರೇ, ಆ ಬುದ್ಧಿ ನಮಗೆ ಬೇಡ. ಚರ್ಚ್ ಅಂದರೆ ಕನಿಷ್ಠ ಅಸೂಯೆ ಪಡೋದನ್ನ ಮನೆಯಲ್ಲಿ ಸಭೆಯಲ್ಲಿ ಬಿಟ್ಟುಬಿಡಿ. ಇಲ್ಲ ಅಂದರೆ ನಮ್ಮಲ್ಲಿ ಆ ಕಕ್ಷೆ, ಕೋಪ, ಅಸೂಯೆ, ನಾನು ನನ್ನ ಮಕ್ಕಳು ನೋಡು, ನನ್ನ ಮಗುಗೆ ಲೆಗ್ ಪೀಸೇ ಬಿದ್ದಿಲ್ಲ, ಅವ್ರ ಮಗುಗೆ ಹಾಕ್ಸ್ಕೊಂಡವ್ರೆ. ಯಾರಾದ್ರೂ ಅಂದ್ಕೊಂತೀರಿ ಅನ್ನೋದು ಗೊತ್ತಿಲ್ಲ, ಇಲ್ಲವರೋ ಇಲ್ಲೋ ವಿಡಿಯೋ ನೋಡೋರು ಯಾರಾದರೂ ಅಲ್ವಾ. ನಾನು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಪಕ್ಕದವ್ರ ಪ್ಲೇಟ್ ನೋಡಕ್ಕೆ ಹೋಗ್ಬೇಡಿ, ಇರೋ ಕಬಾಬು ಟೇಸ್ಟ್ ಇಲ್ದಿರೋಗ್ಬಿಡುತ್ತೆ, ಹೌದಾ ಇಲ್ವಾ. ಪಕ್ಕದವ್ರ ಪ್ಲೇಟ್ ನೋಡಿದ ತಕ್ಷಣ ಏನಾಗುತ್ತೆ, ಅದೇನೋ ಗೊತ್ತಿಲ್ಲ, ಪಕ್ಕದವ್ರ ಪ್ಲೇಟರಾಗಿರೋದೇ ಕಲರಾಗಿ ಕಾಣಿಸ್ತದೆ. ಅದೇ ಐಟಮು ನನ್ನ ಪ್ಲೇಟಲ್ಲಿರೋದು, ಅದೇನೋ ನನ್ನ ಪ್ಲೇಟಲ್ಲಿರೋದು ಕಲರಾಗಿ ಕಾಣಿಸಲ್ಲ. ಅವಾಗೇನಾಗುತ್ತೆ, ನಮಗೆ ಆ ಅನ್ಯೂನ್ಯತೆ ಬರಲ್ಲ ನೋಡು ಅಂತದೆ. ಅದಕ್ಕೆ ನಾವು ಅವ್ರ ಪ್ಲೇಟನ್ನು ನೋಡೋಕ್ಕೆ, ನಾವು ಹಾಸ್ಟೆಲಲ್ಲಿದ್ದಾಗ ನಮಗೆ ಮೊಟ್ಟೆ ಹಾಕ್ತಾಯಿದ್ರು, ಹಾಸ್ಟೆಲಲ್ಲಿದ್ದಾಗ ಹಾಕಿದ ತಕ್ಷಣ ಆ ಕಡೆ ನೋಡ್ತಾ ಇದ್ವಿ, ಅಂದರೆ ಅವ್ರ ಮೊಟ್ಟೆ ದೊಡ್ಡದಿದೆಯೇನೋ ಅಂತ. ಅವ್ರು ಹೇಳಿದ್ರು, ವಾರ್ಡನ್ ಹೇಳ್ತಾ ಇದ್ರು, ಎಲ್ಲ ಒಂದೇ ಸಾರಿ ನಾವು ತಂದಿದ್ದು ಮೊಟ್ಟೆಗಳು ಏನೋ ಒಂದೇ ಸೈಜ್ ಇರೋದು ಅನ್ನೋರು. ಆದರೂ ನಮಗೊಂದು ಡೌಟು, ನೀನು ಎಷ್ಟೇ ಹೇಳು, ಆ ಮೊಟ್ಟೆ ನೋಡೋದು, ಅವ್ರ ತಟ್ಟೆ ನೋಡೋದು, ಅವ್ರ ಮೊಟ್ಟೆ ದೊಡ್ಡದಿದೆಯೇನೋ ಅಂತ. ಆಮೇಲೆ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಹೇಳೋರು, ಆವಾಗ ನಮ್ಮ ಕೈ ಮೊಟ್ಟೆ ಮೇಲೆ ಇರ್ತಾ ಇತ್ತು. ನಮ್ಮ ಫ್ರೆಂಡ್ಸ್ ಇರ್ತಾ ಇದ್ರು, ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ, ನಾವು ಭಕ್ತಿಯಿಂದ ಕೈ ಜೋಡಿಸ್ವಿ ಅಂತ ತಿಳ್ಕೊಳ್ಳೆ, ಮೊಟ್ಟೆ ಎತ್ತು ಬಾಯಲ್ಲಿಟ್ಕೊಂಡು
ನಿಮ್ಮ ತಟ್ಟೆಯಲ್ಲಿ ಒಂದೇ ಮೊಟ್ಟೆ ಇದೆಯಲ್ಲ, ನನ್ನ ಮೊಟ್ಟೆಯಲ್ಲಿ ಹೋಯ್ತು ಅಂದರೆ ಅವರು ಅನ್ನೋರು. ಅಂದರೆ ಇಲ್ಲಿ ನಾವು ಯಾರು ಇಲ್ಲ ಅಂದರೆ ಫೆಲೋಶಿಪ್ ಅಂತ ಹೇಳ್ಬಿಟ್ಟು ನಾವು ಆ ರೀತಿ ಏನು ಮಾಡಿಬಿಡ್ತೀವಿ. ಕೆಲವು ಸಾರಿ ನಾವು ಬೇರೆಯವ್ರ ತಟ್ಟೆ, ಬೇರೆಯವ್ರನ್ನ ಬೇರೆ ಸೀರೆ ನೋಡೋದು, ಬೇರೆಯವರ ಇದು ನೋಡೋದು, ಅದನ್ನು ನಾವು ಮಾಡಬಾರ್ದು. ಅಂದರೆ ನಾವೇನು ಮಾಡಬೇಕು, ಅವರನ್ನು ನಾವು ಹೆಚ್ಚಾಗಿ ಪ್ರೀತಿ ಮಾಡಿ, ನೀವು ದೇವ್ರ ಮಕ್ಕಳು ಏರಿ ಚೆನ್ನಾಗಿರಿ. ಆಗ ನಿಮ್ಮನ್ನು ನೋಡಿದವ್ರು ಏನಂತಾರೆ ಗೊತ್ತಾ, ನೋಡಿ ಎಷ್ಟು ಗೌರವವಾಗಿ ಇದ್ದಾರೆ ಮಕ್ಕಳು, ಎಷ್ಟು ಪ್ರೀತಿಯಿಂದ ಇವರು ಸಭಿಕರು ಅಲ್ವಾ, ಎಷ್ಟು ತಾಳ್ಮೆಯಿಂದ ಹೋಗ್ತಾವ್ರು ಇವರು ಸಭಿಕರು ಅಂದ್ಕೊಳ್ತಾರೆ ತಾನೇ. ಇಲ್ಲ ಅಂದರೆ ನಮ್ಮನ್ನು ನೋಡಿದ ತಕ್ಷಣ ಯಾವ ಚರ್ಚರು ಇವರು, ರಮೇಶ್ ಪಾಸ್ಟರ್ ಚರ್ಚರಾ ಅಂದ್ಕೋಬಾರ್ದು. ಕೇವಲ ಇಲ್ಲಿನ ಸಭೆಯವರು ಮಾತ್ರ ಅಲ್ಲ, ಎಲ್ಲ ಸಭೆಗಳಲ್ಲಿ ನಾವು ತಿನ್ನೋದ್ರ ಮೇಲೂ, ಬೇರೆಯವ್ರ ಸೀರೆ ಮೇಲೂ, ಬೇರೆಯವ್ರು ಕುತ್ಕೊಂಡಿರೋದ್ರ ಮೇಲೂ ನಾವು ನೋಡಿದ್ರೆ ಬೋಧನೆ ನಮಗೆ ಒಳಕ್ಕೆ ಹೋಗಲ್ಲ. ನಾವೇನು ಮಾಡಬೇಕು, ಬೋಧನೆ ಮಸ್ತು ಕೇಳಬೇಕು, ಆಮೇಲೆ ಅನ್ಯೂನ್ಯತೆಯಲ್ಲಿ ಇರಬೇಕು. ಮೂರನೇದೇನಿದೆ ಅಲ್ಲಿ, ಪ್ರಾರ್ಥಿಸೋದ್ರಲ್ಲಿ. ನಮ್ಮ ಹಾಸ್ಟೆಲ್ ಪ್ರೇಯರ್ ಥರ ನೀವು ಮಾಡಬೇಡ್ರಿ. ನಾವು ಕೆಲವು ಮೊಟ್ಟೆ ಹೋದ್ಮೇಲೆ ನಾವು ಎಚ್ಚರಿಕೆ ಆಗಿಬಿಡ್ತಾ ಇದ್ವಿ. ಕೈ ಇಟ್ಟು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ಇಲ್ಲ ಕಣ್ಣು ಅವಾಗ ತೆಗೆದು ನೋಡ್ತಾ ಇದ್ವಿ. ಹಾಸ್ಟೆಲಲ್ಲಿ ಇದ್ದಾಗ, ಇವಾಗೆಲ್ಲ ಓಕೆ ಕಣ್ಣು ಸ್ವಲ್ಪ ಹಿಂಗೆ, ಯಾಕೆಂದ್ರೆ ಹಾಕೋದೇ 2-3 ಪೀಸು, ಅಲ್ಲಿ ಆ 2-3 ಪೀಸ್ ಖಾಲಿ ಆಗಿಬಿಡ್ತದಂತ. ಅಂದರೆ ಆ ರೀತಿಯಾಗಿ ಯಾರು ನಾವು ಊಟಕ್ಕಾಗಿನೋ ಏನೋ ಬೇರೆ ಯಾವುದಕ್ಕಾಗಿನೋ ನಾವು ಪ್ರಾರ್ಥನೆಗಳನ್ನು ನಾವೇನು ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ನಾವು ಬೆಳೆಯೋದು ಯಾವುದ್ರಲ್ಲಿ ಮುಖ್ಯವಾಗಿ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿ. ಮೂರನೇದು ಅಮೂಲ್ಯವಾಗಿರೋದೇನು, ಫೆಲೋಶಿಪ್. ದಯಮಾಡಿ ಸಭೆಯಲ್ಲಿ ಬೆಳೆಯುವಾಗ ಯಾರ ಮೇಲೂ ದ್ವೇಷಕ್ಕೋ ಜಗಳಕ್ಕೋ ಅಸೂಯಕ್ಕೋ ಬೆಳೆಯೋಕ್ಕೆ ಹೋಗಲೇಬೇಡಿ ದಯಮಾಡಿ. ಹಾಗೇ ನಿಮ್ಮ ಮನೆಯಲ್ಲಿಯೂ ಇರಬೇಕು. ಮನೆಯಲ್ಲಿಯೂ ಸಭೆಯಲ್ಲಿಯೂ ನಾವು ಸ್ಟ್ರಾಂಗ್ ಆಗಿದ್ದರೆ ನಾವು ಸಮಾಜದಲ್ಲಿಯೂ ಕೂಡ ಸ್ಟ್ರಾಂಗ್ ಆಗಿ ಇರ್ತೇವೆ. ನಾವು ಈ 2 ಸ್ಥಳಗಳಲ್ಲಿ ತಪ್ಪಿ ಹೋದರೆ ನಾವು ಎಲ್ಲಿ ಬೇಕಾದರೂ ತಪ್ಪಿ ಹೋಗುತ್ತೇವೆ. ನಮ್ಮ ಒಂದು ಗಾದೆ ಮಾತು ಹೇಳ್ತಾ ಇರ್ತಾರೆ, ಮನೆಯೇ ಮೊದಲ ಪಾಠಶಾಲೆ. ಅದಾದ್ಮೇಲೆ ಇಲ್ಲಿ ಸಭೆಯೇ ಮೊದಲ ಪಾಠಶಾಲೆ. ಇರಲಿ, ಅದು ಮೊದಲ ಪಾಠಶಾಲೆ, ಇದು ಮೊದಲ. ನಾವಿಲ್ಲಿ ಹೇಳ್ಕೊಟ್ಟಿದ್ದನ್ನ ಮೇಲೆ ನೋಡ್ತೀನಿ. ಇವತ್ತು ಮೇಲೆ ಅಂದರೆ ಇದೇನು ತಿಡೀರ್ನೆ ಪರಲೋಕ ಅಂದ್ಬಿಟ್ರೇನು, ಪಾಸ್ಟರ್ ಪರಲೋಕ ಅಂದ್ಬಿಟ್ರೇನು ಅನ್ಕೊಂಡ್ರ? ಅಲ್ಲ, ಇವತ್ತು ಇರೋ ಫೆಲೋಶಿಪ್ ಮೇಲ್ಗಡೆ. ಓಕೆನಾ? ಸೊ ಅದರಿಂದ ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಒಂದು ಸಭೆ ಅಂತ ಹೇಳುವಾಗ ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರೋ, ನಿನ್ನಲ್ಲಿ ನಂಬಿಕೆ ಇಟ್ಟರೋ, ನಮಗೆ ನೀವು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ರಿ ಅಪ್ಪ. ನಾವು ಲೌಕಿಕವಾದ ರಕ್ತ ಸಂಬಂಧಿಗಳಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಆದರೆ ದೇವರಿಂದ ಹುಟ್ಟಿದವರು ಸ್ವಾಮಿ. ಏಸಪ್ಪ, ಇವತ್ತು ಈ ಸಂದರ್ಭದಲ್ಲಿ ಇಗೋ ಕರ್ತನೆ, ಮೊದಲ ಶತಮಾನದ ಸಭೆಯ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ ಅಪ್ಪ. ಅವರು ಬೋಧನೆ ಕೇಳುವುದರಲ್ಲಿ ಅಪ್ಪ, ಅನ್ಯೂನ್ಯತೆಯಲ್ಲಿ, ಪ್ರಾರ್ಥನೆಗಳಲ್ಲಿ ಅವರು ಬಹಳ ಸಮಯನ ಕಳೀತಾ ಇದ್ರು. ನಾವು ಹಾಗೆ ಲೌಕಿಕವಾಗಿರುವ ಸ್ವಲ್ಪ ಅಲ್ಪ ಕಾರ್ಯಗಳನ್ನು ನೋಡದೆ ನಿಮ್ಮನ್ನು ನಾವು ನೋಡುವಂತೆ ಸಹಾಯ ಮಾಡು ಅಪ್ಪ. ಈ ವಿಡಿಯೋ ನೋಡಿದ, ಈ ವಾಕ್ಯವನ್ನು ಕೇಳಿದ ಯಾವ ಸಭೆಯೇ ಆಗಿರಬಹುದು, ಯಾವ ಸೇವಕರೇ ಆಗಿರಬಹುದು, ಅವರು ನಮ್ಮ ಹಾಗೆ, ನಾವು ಅವರ ಹಾಗೆ ಮಾರ್ಪಡಬೇಕು ಸ್ವಾಮಿ. ಯಾಕೆಂದರೆ ಕರ್ತನೆ, ನಾವು ತಿಂದು ಕುಡಿದು ಈ ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿದ್ದರೆ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಬದಲಾಗಿ ಅಪ್ಪ ಕರ್ತನೆ, ಪರಲೋಕದ ಕಾರ್ಯಗಳು ಮಾತ್ರವೇ ನಿತ್ಯ ನಿರಂತರವಾಗಿರುತ್ತವೆ. ಆದುದರಿಂದ ಯೇಸುವಿನ ನಾಮದಲ್ಲಿ ಇವತ್ತು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಅನುಗ್ರಹಿಸಲ್ಪಡಲಿ. ಮೊದಲು ಕರ್ತನೆ, ಮನೆಯಲ್ಲಿ ಈ ಕಾರ್ಯಗಳು ಇರಲಿ ಕರ್ತನೆ. ಮನೆಯಲ್ಲಿ ಪ್ರೀತಿ ಯಥಾರ್ಥವಾಗಿರಲಿ, ತಾಳ್ಮೆ ಇರಲಿ, ಸಮಾಧಾನ ಇರಲಿ, ಶಾಂತಿ ಇರಲಿ, ಆರೋಗ್ಯ ಬರಲಿ. ತನ್ನಂತೆ ಪರರನ್ನು ಪ್ರೀತಿಸುವಂಥ ಕೃಪೆ ಕರ್ತನೆ, ಆಲೋಚನೆ ಮನೆಯಲ್ಲಿ ಬರಲಿ. ಅದೇ ರೀತಿಯಲ್ಲಿ ಸಭೆಯಲ್ಲಿ ಬರಲಿ. ಅದೇ ಕಾರ್ಯಗಳು ಸಮಾಜದಲ್ಲಿ ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನಿನಗೆ ಸ್ತೋತ್ರ ಯೇಸುವೆ. ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೋ ಅವರೆಲ್ಲರನ್ನ ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸು.
ದೇವರೇ, ಕೇಳಿದ ವಾಕ್ಯವು ವ್ಯರ್ಥವಾಗದೆ ಕೇವಲ ಇದು ನಗೆಗಾಗಿ ಅಲ್ಲ ಕರ್ತನೆ, ಇದು ಆಳವಾಗಿ ನಮ್ಮಲ್ಲಿ ಬೇರೂರಿ ನಾವು ಯಾವಾಗಲೂ ಕರ್ತನೆ ಸಮಾಧಾನವುಳ್ಳವರು, ಪ್ರೀತಿ ಉಳ್ಳವರು, ಸಂತೋಷವುಳ್ಳವರು, ಪರರನ್ನ ಮುಖ್ಯವಾಗಿ ಮುಂದಕ್ಕೆ ಬಿಡುವವರು, ಹಿರಿಯರನ್ನ ಗೌರವಿಸುವವರು, ವಯಸ್ಸಾದವರನ್ನ ದೇವರೇ ಕರ್ತನೆ ಆದ್ಯತೆಯನ್ನು ಕೊಡುವವರು, ದೇವರೇ ಬಡವರನ್ನು, ಬಲ್ಲಿದರನ್ನು, ರೋಗದಲ್ಲಿರುವವರನ್ನು, ಕಷ್ಟದಲ್ಲಿರುವವರನ್ನು ಪ್ರೀತಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಕೇಳಿದಾತನು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುವಾತನಾಗಿರುವಂಥ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.